ಶಾಂತಿಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕಾ? ನನ್ನ ವೈಯಕ್ತಿಕ ಅಭಿಪ್ರಾಯ ಬೇಡ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ. ಆಗಿನ ಕಾಲಕ್ಕೆ 10 ಕೋಟಿ ಬಜೆಟ್ ನಲ್ಲಿ ಏಕಕಾಲಕ್ಕೆ 4 ಭಾಷೆಗಳಲ್ಲಿ ತಯಾರಾದ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಚಿತ್ರ ಅಲ್ಲ ದುಬಾರಿ ಭಾರತೀಯ ಚಲನಚಿತ್ರ ಅನ್ನೋದನ್ನ ನಾನು ಕೂಡ ಒಪ್ಕೊಳ್ತೀನಿ. ಎಮೋಷನಲ್ ಆಗಿ ಥಿಂಕ್ ಮಾಡೋದಕ್ಕಿಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಆ ಚಿತ್ರ ರಿಲೀಸ್ ಆಗಿದ್ದು 1991ರಲ್ಲಿ. ಆಗ 35mm ಫಿಲ್ಮ್ ರೀಲ್ ಗಳಲ್ಲಿ ಶೂಟ್ ಮಾಡ್ತಾ ಇದ್ರು. ಈಶ್ವರಿ ಕಂಬೈನ್ಸ್ ಅವರು ಈಗ ಆ ಒರಿಜಿನಲ್ ನ ಹುಡುಕ್ಬೇಕು. ಆ ಫಿಲ್ಮ್ ಗಳಲ್ಲಿರುವ ಗೆರೆಗಳು, ಧೂಳು, ಕಲರ್ ಫೇಡ್ ಆಗಿರೋದನ್ನ ಸಾಫ್ಟ್ವೇರ್ ಮುಖಾಂತರ ಕ್ಲೀನ್ ಮಾಡಿ 4K ಕ್ವಾಲಿಟಿಗೆ ಅಪ್ಸ್ಕೇಲ್ ಮಾಡಬೇಕು. ಆಗಿನ ಕಾಲದ ಆಡಿಯೋಗಳು ಮೋನೋ ಅಥವಾ ಸ್ಟೀರಿಯೋ ಫಾರ್ಮೆಟ್ ನಲ್ಲಿ ಇರ್ತಾ ಇದ್ವು. ಇವಾಗಿರೋ ಥಿಯೇಟರ್ಗೆ ತಕ್ಕಂತೆ ಹಂಸಲೇಖ ಅವರ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳನ್ನ ಸಪರೇಟ್ ಮಾಡಿ 5.1 ಅಥವಾ ಡಾಲ್ಬಿ ಅಟ್ಮಾಸ್ಗೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಸಾಂಗ್ಸ್ ಮತ್ತೆ ಸೌಂಡ್ ಎಫೆಕ್ಟ್ ಗಳ ಮಲ್ಟಿ ಟ್ರ್ಯಾಕ್ ಸಿಗಬೇಕು. ಅವು ಸಿಕ್ಕಿಲ್ಲ ಅಂದ್ರೆ ಈಗಿನ ಕಾಲದ ಡಾಲ್ಬಿ ಅಟ್ಮಾಸ್ಗೆ ಸೌಂಡ್ ನ ಹೊಂದಿಸೋದಕ್ಕಾಗಲ್ಲ. ಇದರ ಜೊತೆಗೆ ಸಿನಿಮಾದ ಡಿಜಿಟಲ್ ಮತ್ತೆ ಥಿಯೇಟ್ರಿಕಲ್ ರೈಟ್ಸ್ ನ ಯಾರಿಗೆ ಕೊಟ್ಟಿದ್ದಾರೆ ಅವ್ರ ಹತ್ರ, ಮತ್ತೆ ಮ್ಯೂಸಿಕ್ ರೈಟ್ಸ್ ನ ಯಾರಿಗೆ ಕೊಟ್ಟಿದ್ದಾರೋ ಅವ್ರ ಹತ್ರ NOC ನ ತಗೋಬೇಕು. ಮತ್ತೆ ಸೆನ್ಸರ್ ಮಂಡಳಿಯಿಂದ ಮರುಪ್ರಮಾಣ ಪತ್ರವನ್ನ ತಗೋಬೇಕು. ಹಾಗೆ ಮೊದಲಿದ್ದಾಗೆ ಈಗ ಥಿಯೇಟರ್ ಗಳ ಕಂಟ್ರೋಲ್ ಈಶ್ವರಿ ಪ್ರೊಡಕ್ಷನ್ ಹತ್ರ ಇಲ್ಲ. ಹಾಗಾಗಿ ಥಿಯೇಟರ್ ಮತ್ತೆ ಶೋ ಟೈಮಿಂಗ್ಸ್ ಅನ್ನ ಗಿಟ್ಟಿಸ್ಕೊಳ್ಳೋದು ಕೂಡ ದೊಡ್ಡ ಸವಾಲು. ಇದನ್ನೆಲ್ಲ ಮಾಡೋದಕ್ಕೆ ಮಿನಿಮಮ್ 30 ರಿಂದ 50 ಲಕ್ಷ ರೂಪಾಯಿವರೆಗೂ ಖರ್ಚಾಗಬಹುದು. ರವಿ ಸರ್ಗಿರೋ ಸಿನಿಮಾ ಮೇಲಿನ ಪ್ರೀತಿಗೆ ಖರ್ಚು ಮಾಡಿದ್ರು ಮಾಡ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಮೂವಿನ ರಿಲೀಸ್ ಮಾಡಿ ಅದರಿಂದ ಲಾಭ ಬಂದ್ರೆ ಖಂಡಿತ ಸಂತೋಷ. ಒಂದು ವೇಳೆ ಹಾಕಿರೋ ದುಡ್ಡು ಕೂಡ ಬಂದಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ಅವೈಲೇಬಲ್ ಇರೋ ಮೂವಿನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಬೇಕು ಅನ್ನೋರೆಲ್ಲ ಥಿಯೇಟರ್ ಹೋಗಿ ನೋಡ್ತಾರೆ ಅನ್ನೋ ನಂಬಿಕೆ ನನ್ಗಂತೂ ಇಲ್ಲ. ಅವ್ರೀಗ ಹೇಗೋ ಚೆನ್ನಾಗಿದ್ದಾರೆ, ಹಾಗೆ ಚೆನ್ನಾಗಿರ್ಲಿ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು? ಈ ಮೂವಿ ರಿಲೀಸ್ ಆಗ್ಬೇಕಾ ಬೇಡವಾ? ಆದ್ರೆ ನೀವು ಹೋಗಿ ಥಿಯೇಟರ್ ಅಲ್ಲಿ ನೋಡ್ತೀರಾ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.